ಯಾವುದೇ ಒಂದು ಸಿನಿಮಾ ಆರಂಭದಲ್ಲಿ ಕುತೂಹಲ ಹೆಚ್ಚಿಸೋದು ಒಂದು ಟೈಟಲ್ಲು ಮತ್ತು ಒಂದು ಪೋಸ್ಟರ್ ಡಿಸೈನು, ಆಮೇಲೆ ಬರ್ತಾ ಬರ್ತಾ ಒಂದು ಫಸ್ಟ್ ಲುಕ್ಕು, ಒಂದು ಟೀಸರು ಮತ್ತು ಟ್ರೈಲರ್. ಸೊ ಆ ಸಿನಿಮಾನ ನೋಡಲೇಬೇಕು ಅನ್ನೋ ಕುತೂಹಲ ಹೆಚ್ಚಿಸೋದಕ್ಕೆ ಇವೆಲ್ಲವೂ ಕಾರಣ ಆಗ್ತದೆ. ಸೊ ಅಂಥದ್ದೇ ಒಂದು ಕಾರಣ, ಈ ಸಿನಿಮಾನ ನೋಡಲೇಬೇಕು, ಮಸ್ಟ್ ವಾಚ್ ಅಂತಾರಲ್ಲ, ಆ ರೀತಿ ನಾವು ಈ ಸಿನಿಮಾನ ಕಾದು ನೋಡುವಂತಹ ಕುತೂಹಲ ನಮಗಿದೆ ಅಂತ ಅಂದ್ಕೊಳ್ಳೋದಕ್ಕೆ ಒಂದೇ ಒಂದು ಕಾರಣ ಆದಂಥ ಸಿನಿಮಾ ಟಾಕ್ಸಿಕ್. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಆರಂಭದಿಂದ ಕೂಡ ಇಲ್ಲಿವರೆಗೂ ಟಾಕ್ಸಿಕ್ ಸಿನಿಮಾ ಸಾಕಷ್ಟು ಕುತೂಹಲವನ್ನು ಕೆಲಿಸಿತ್ತು. ಒಂದಷ್ಟು ಪ್ರಶ್ನೆಗಳು ಕೂಡ ಆ ಸಿನಿಮಾದಲ್ಲಿ ಇದ್ವು. ಆ ಎಲ್ಲ ಪ್ರಶ್ನೆಗಳಿಗೆ ಈಗ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಸಿನಿಮಾದ ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಕಾದಿದ್ರು. ಸೊ ಕೊನೆಗೂ ಟ್ರೈಲರ್ ರಿಲೀಸ್ ಆಯಿತು. ಟ್ರೈಲರ್ ರಿಲೀಸ್ ಆಗಿದ್ದೇ ಥರ ಒಂದಷ್ಟು ಮಂದಿಗಂತೂ ಸಖತ್ತಾಗಿ ಖುಷಿಯಾಗಿದೆ. ಯಾಕೆ ಖುಷಿ ಅಂತಂದರೆ, ಆರಂಭದಲ್ಲಿ ಏನು ಟೈಟಲ್ ಬಂತು, ಅಲ್ಲಿಂದ ಫಸ್ಟ್ ಲುಕ್ ಪೋಸ್ಟರ್ ಬಂತು, ಆಮೇಲೆ ಟೀಸರ್ ಬಂತು, ಸಾಂಗ್ಗಳು ಬಂದು, ಇವೆಲ್ಲವನ್ನು ನೋಡಿದಂಥ ಜನರಿಗೆ ಟ್ರೈಲರ್ ಹೇಗಿರುತ್ತಪ್ಪ ಅನ್ನೋ ಕುತೂಹಲ ಹೆಚ್ಚಾಗಿತ್ತು. ಆ ಕುತೂಹಲ ನಿಜಕ್ಕೂ ದುಪ್ಪಟ್ಟು ನಿರೀಕ್ಷೆನ ಹುಟ್ಟಾಕಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಥದ್ದು ಟ್ರೈಲರ್ನ ನಾವು ನೋಡಿದ್ವಿ. ಬಹುಶಃ ನೀವೆಲ್ಲರೂ ಕೂಡ ಟ್ರೈಲರ್ ನೋಡಿರ್ತೀರಿ. ನೋಡದೇ ಇರೋರು ಮಿಸ್ ಮಾಡ್ದೇ ಈ ಟ್ರೈಲರ್ನ ನೋಡಲೇಬೇಕು. ಆರಂಭದಲ್ಲಿ ಈ ಟ್ರೈಲರ್ ನೋಡಿದಾಗ ಒಂದಷ್ಟು ಪ್ರಶ್ನೆಗಳು ಬರ್ತಾ ಹೋಗ್ತವೆ. ನೀವು ಟೀಸರ್ ನೋಡೋರಿಗೆ ಸಿನಿಮಾದಲ್ಲಿ ಇದೆಲ್ಲ ಇರುತ್ತಾ, ಹೀಗೇನ ಸಿನಿಮಾ, ಇಡೀ ಸಿನಿಮಾದಲ್ಲಿ ಈ ಥರ ಬಂದರೆ ಹೇಗೆ, ಸಣ್ಣ ಮಕ್ಕಳು ನೋಡ್ಬೋದಾ ಅಥವಾ ಇಲ್ವಾ, ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡತೊಡಗ್ತವೆ. ಆದರೆ ಈ ಟ್ರೈಲರ್ ನೋಡಿದ ತಕ್ಷಣ ಅನಿಸೋದು ಇಷ್ಟೇ, ಇದೊಂದು ಎಮೋಷನಲ್ ಸಿನಿಮಾ ಅನಿಸುತ್ತೆ. ಇಲ್ಲಿ ಎಲ್ಲವೂ ಕೂಡ ಒಳಗೊಂಡಂಥ ಸಿನಿಮಾ ಇದೆ. ಇದು ಮಾನವ ಕುರಿತಾದಂಥ ಒಂದು ಅದ್ಭುತವಾದಂಥ ಕಥಾಹಂದರ ಇದೆ. ಅದರಲ್ಲೂ ಸಂದೇಶ ಇರುವಂತಹ ಸಿನಿಮಾ ಅಂತೇಳಿ ಟ್ರೈಲರ್ನಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳು ನಿಮಗೆ ಕಾಣ್ತಾ ಹೋಗ್ತವೆ. ಸೊ ಇಲ್ಲಿ ಯಶ್ ಯಂಗ್ ಆ್ಯಂಡ್ ಎನರ್ಜಿಯಾಗಿ ಕಾಣ್ತಾರೆ, ಸಖತ್ತಾಗಿ ಲುಕ್ಕಲ್ಲಿ ಕಾಣ್ತಾರೆ. ಆ ಬಿಯರ್ಡು, ಆ ಲುಕ್ಕು, ಆ ಸ್ಟೈಲು, ಆ ಡೈಲಾಗ್ ಡೆಲಿವರಿ ಎಲ್ಲವೂ ಕೂಡ ಅದ್ಭುತ. ಸೊ ನಾವೆಲ್ಲ ಹಾಲಿವುಡ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಹಿಂದೆ ಎಲ್ಲ ಟಾಲಿವುಡ್ಡು ಕಾಲಿವುಡ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದಾದ ನಂತರ ಹಾಲಿವುಡ್ಗೂ ಕೂಡ ನಾವು ಯಾಕೆ ಕಾಂಪೀಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ಶುರುವಾಗೋಕ್ಕೆ ಆದವು. ಆದರೆ ಈ ಸಿನಿಮಾ ನೋಡಿದ ತಕ್ಷಣ ನಿಜಕ್ಕೂ ಇದೊಂದು ಹಾಲಿವುಡ್ ಲೆವೆಲ್ ಅಂದರೆ ಗ್ಲೋಬಲ್ ಲೆವೆಲಿನ ಸಿನಿಮಾ ಅಂತಲೇ ಅನಿಸುತ್ತೆ. ಸೊ ಬರೀ ನಾವು ದೇಶಕ್ಕಾಗಿ ದೇಶದ ಎಲ್ಲೆಡೆ ಸಿನಿಮಾ ಮಾಡಬೇಕು ಅಂತಿದೆ, ಆದರೆ ಜಾಗತಿಕ ಮಟ್ಟದಲ್ಲಿ ಗುರುಸ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಇರುವಂಥ, ಎಲ್ಲ ಅಂಶಗಳು ಇರುವಂಥ ಒಂದು ಟಾಕ್ಸಿಕ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಕೆಲವು ವಿಜುವಲ್ಸ್ ನೋಡಿದಾಗ ನಮಗೆ ಅನ್ಸೋದು, ಇದು ಏನಪ್ಪ ಈ ರೇಂಜಿಗೆ ಮಾಡಿದ್ದಾರೆ, ಒಳ್ಳೆ ಹಾಲಿವುಡ್ ರೇಂಜಿಗೆ ಮಾಡಿದಾರಲ್ಲಪ್ಪ ಅಂತ ಅನಿಸುತ್ತೆ. ಆ ಶಾರ್ಟ್ಸು, ಆ ವಿಜುವಲ್ಸು, ಆಮೇಲೆ ಆ ಮೇಕಿಂಗು ಎಲ್ಲವೂ ಕೂಡ ಅದ್ಭುತವಾಗಿ ಬಂದಿದೆ. ಇಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾದದ್ದು ಇಷ್ಟೇ, ಹಿಂದೆ ಬಂದಂಥ ಒಂದಷ್ಟು ಟೀಸರ್ಗಳಲ್ಲಿ ಬರೀ ಹಸಿ ಬಿಸಿ ದೃಶ್ಯಗಳನ್ನು ನೀವು ನೋಡಿದ್ರಿ. ಆದರೆ ಇಲ್ಲಿ ಒಂದಷ್ಟು ಗನ್ ಸೌಂಡ್ ಆಗುತ್ತೆ, ಒಂದಷ್ಟು ಫೈರ್ ಆಗುತ್ತೆ, ಒಂದಷ್ಟು ಎಮೋಷನ್ಸ್ ಇದೆ, ಒಂದಷ್ಟು ಭಾವನಾತ್ಮಕ ಸನ್ನಿವೇಶಗಳು ಕೂಡ ಇಲ್ಲಿ ಕಾಣ್ತಾ ಹೋಗ್ಬೋದು. ಸೊ ಟ್ರೈಲರ್ನಲ್ಲಿ ಒಂದು ಸಣ್ಣ ಮೆಸೇಜನ್ನು ಕೂಡ ನೀವು ಕಾಣ್ಬೋದು. ಸೊ ಒಂದು ಸರ್ಕಸ್ ಇದೆ, ಆ ಸರ್ಕಸ್ಸನ್ನ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಹೋದರೆ ಬದುಕೆ ಒಂದು ಸರ್ಕಸ್ಸು. ಸೊ ಬದುಕಕ್ಕೋಸ್ಕರ ಏನೆಲ್ಲ ಸರ್ಕಸ್ ಮಾಡ್ಬೋದು ಅನ್ನೋ ಅದೊಂದು ಸಿಂಬಾಲಿಕ್ ಆಗಿ ಆ ಸರ್ಕಸ್ ಅನ್ನ ತೋರಿಸ್ತಾ ಹೋಗ್ತಾರೆ. ಸೊ ಯಶ್ ಅವರ ಪಾತ್ರ ಅಂತೂ ನಿಜಕ್ಕೂ ವಿಭಿನ್ನವಾಗಿದೆ, ನಿಜಕ್ಕೂ ಟಾಕ್ಸಿಕ್ ಅಂದ್ರೆ ವಿಷಕಾರಿಯ ಪಾತ್ರ ಅಂತಾನೆ ಹೇಳ್ಬೋದೇನೋ, ಅಷ್ಟರ ಮಟ್ಟಿಗೆ ಅದು ಇದೆ. ಇಲ್ಲಿ ಯಶ್ ಅವ್ರನ್ನ 3 ಶೇಡ್ನಲ್ಲಿ ನೀವು ಕಾಣಿಸ್ಕೊಳ್ಬೋದು. 3 ಶೇಡು ಕೂಡ ಅದ್ಭುತವಾಗಿದೆ. ಸೊ ಪಾತ್ರಗಳು ಕೂಡ ಹಾಗೆ ಇದೆ. ಇಲ್ಲಿ ಅಪ್ಪ ಮಗನ ಸಂಬಂಧಗಳನ್ನ ನೀವು ನೋಡ್ತಾ ಹೋಗ್ಬೋದು. ಒಂದು ಎಮೋಷನಲ್ ಡ್ರಾಮಾ ಕೂಡ ಇಲ್ಲಿ ಕಾಣ್ತದೆ. ಇಡೀ ಸಿನಿಮಾನ ನೀವು ಕಣ್ಣಾರೆ ನೋಡಿದಾಗ ಅದ್ಭುತವಾಗಿ ಈ ಟ್ರೈಲರ್ನ ಕಟ್ಕೊಂಡಿದ್ದಾರೆ ಅಂತಲೇ ಅನಿಸುತ್ತೆ. ಸೊ ಇಲ್ಲಿ ಒಂದಷ್ಟು ಪಾತ್ರಗಳು ಬರ್ತವೆ, ಫೀಮೇಲ್ ಪಾತ್ರಗಳು, ಲೇಡೀಸ್ ಅಂತ ಏನು ನೀವು ನೋಡಿದ್ರಿ ಲಾಸ್ಟ್ ಟೀಸರ್ನಲ್ಲಿ. ಸೊ ಅವೆಲ್ಲ ಪಾತ್ರಗಳು ಕೂಡ ಇಲ್ಲಿ ಒಂದಷ್ಟು ಬಂದು ಹೋಗ್ತವೆ. ಸೊ ಅಲ್ಲೊಂದಷ್ಟು ಗಮನಿಸಬೇಕಾದಂಥ ಡೈಲಾಗ್ಗಳು ಕೂಡ ಇವೆ. ಅವನು ನನ್ನವನು ಅಂತಾರೆ, ಇಲ್ಲ ಅವನು ಪರ್ಮನೆಂಟ್
ಆಗಿ ನನ್ನ ಜೊತೆ ಇರ್ತಾನೆ. ಸೊ ಈ ರೀತಿಯ ಒಂದಷ್ಟು ಡೈಲಾಗ್ಗಳು ಕೂಡ ಇಲ್ಲಿ ಬರ್ತಾ ಹೋಗ್ತವೆ. ಸೊ ಫಸ್ಟು ಟೀಸರ್ ಬಂದಾಗ ನಿಮಗೆ ಡ್ಯಾಡ್ ಈಸ್ ಹೋಮ್ ಅಂತಲ್ಲಿ ಬಂದಿತ್ತು, ಇಲ್ಲಿ ಅಪ್ಪ ಮಗನ ಕುರಿತಾದ ವಿಷಯಗಳು ಇರ್ಬೋದು ಅಂತ ಅನ್ಸುತ್ತು. ಆಮೇಲೆ ಬರ್ತಾ ಬರ್ತಾ ನಿಮಗೆ ಒಂದಿಷ್ಟು ಪ್ರಶ್ನೆಗಳು ಕಾಡತೊಡಗಿತು ಅಂತ ನಾನು ಆರಂಭದಲ್ಲೇ ಹೇಳಿದೆ. ಸೊ ಇಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅಂದರೆ ಯಶ್ ವಿಭಿನ್ನವಾಗಿ 2-3 ಪಾತ್ರಗಳಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಯಂಗ್ ಅಂಡ್ ಎನರ್ಜಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಬ್ಲಡ್ ಶೇಡನ್ನು ಸಾಕಷ್ಟು ಕಾಣ್ತಾ ಹೋಗ್ಬೋದು. ಬ್ಲಡ್ ಶೇಡ್ ಇಲ್ಲಿ ಜಾಸ್ತಿ ಕಾಣುತ್ತೆ, ಗನ್ ಸೌಂಡ್ಗಳು ಕೂಡ ಇಲ್ಲಿದೆ. ಸೊ ಒಟ್ಟಾರೆಯಾಗಿ ಸಿನಿಮಾ ನೋಡಿದವರಿಗೆ ಇದು ಬೇರೆ ರೇಂಜಿನ ಸಿನಿಮಾ ಅಂತ ಅನಿಸುತ್ತೆ. ನಿಜಕ್ಕೂ ಕನ್ನಡದ ಒಂದು ಈ ರೀತಿಯ ಸಿನಿಮಾ ಹಾಲಿವುಡ್ ಲೆವೆಲ್ನ ಮೇಕಿಂಗ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಬಜೆಟು. ಅಂತ ಒಂದು ಬಜೆಟ್ನ ಹಾಕಿರೋದು KVN ಪ್ರೊಡಕ್ಷನ್ಸ್ ಅಂದಮೇಲೆ ನಿಮಗೆ ಗೊತ್ತೇ ಇದೆ, ಬಿಗ್ ಬಜೆಟ್ ಸಿನಿಮಾಗಳನ್ನ ಮಾಡಿದಂಥದ್ದು. ಹಾಗಾಗಿ ಇದು ಕೂಡ ಅಷ್ಟೇ, ಅವರ ಪಾಕೆಟ್ ತುಂಬ ದೊಡ್ಡದಿದೆ ಅಂತ ಅನಿಸುತ್ತೆ. ಹಾಗಾಗಿ ಅಷ್ಟೇ ದೊಡ್ಡ ಬಜೆಟ್ ಕೂಡ ಈ ಸಿನಿಮಾಗೆ ಹಾಕಿದ್ದಾರೆ ಅಂತ ಜಸ್ಟ್ ಟ್ರೈಲರ್ನಲ್ಲೇ ನಿಮಗೆ ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿಯೊಂದು ಸೀನಲ್ಲೂ ಕೂಡ ತುಂಬ ಲಕ್ಸುರಿಯಾಗಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಕಾಣುತ್ತೆ. ಎಲ್ಲೋ ಒಂದು ಕಡೆಗೆ ಈ ಟ್ರೈಲರ್ನಲ್ಲಿ ಎಮೋಷನ್ಸ್ಗೆ ಜಾಗ ಜಾಸ್ತಿ ಕೊಟ್ಟಿದ್ದಾರೆ ಅನಿಸುತ್ತೆ. ಇನ್ನು ನಯನತಾರದ ಪಾತ್ರವನ್ನು ನೋಡಿದ್ರೆ ಅವರು ಬ್ರದರ್ ಆ್ಯಂಡ್ ಸಿಸ್ಟರ್ ಥರನೇ ಅನಿಸುತ್ತೆ. ಸೊ ಸಿನಿಮಾ ನೋಡಿದಾಗ ಇವೆಲ್ಲದಕ್ಕೂ ಉತ್ತರ ಕೊಡುತ್ತೆ. ಒಂದಂತೂ ಇಲ್ಲಿ ಅರ್ಥ ಮಾಡಬೇಕು, ಕನ್ನಡದ ಒಂದು ಸಿನಿಮಾ, ಕನ್ನಡದ ಒಬ್ಬ ನಟ ಬೇರೆ ಲೆವೆಲಿಗೆ ಕೊಂಡೊಯ್ತೀನಿ ಅಂತೇಳಿ ಆಗಲೇ ಹೇಳಿದರು. ಸೊ ಅಕ್ಷರಶಃ ಅದು ನಿಜ. ಸೊ ಈ ಸಿನಿಮಾದ ಟ್ರೈಲರ್ ಮೂಲಕ ಅದು ಆ ಹಿಂದೆ ಏನು ಮಾತಾಡಿದ್ರು ಯಶ್, ಅದು ಇಲ್ಲಿ ನಿಜ ಅಂತ ಅನಿಸುತ್ತೆ. ಸೊ ಕನ್ನಡ ಸಿನಿಮಾವನ್ನು ಗ್ಲೋಬಲ್ ಲೆವೆಲ್ಗೆ ಕೊಂಡೊಯ್ಯುವಂಥ ಕೆಲಸವನ್ನು ಯಶ್ ಮಾಡಿದ್ದಾರೆ. ಸೊ ನಿಜಕ್ಕೂ ಅಪ್ರಿಷಿಯೇಟ್ ಮಾಡುವಂಥದ್ದೇ ಅವರ ಪ್ರಯತ್ನಕ್ಕೆ. ಯಾಕಂದರೆ ಇಲ್ಲಿ ಯಶ್ ಅವರ ಎಫರ್ಟು ತುಂಬ ಕಾಣುತ್ತೆ. ಆ ಟ್ರೈಲರ್ ನೋಡಿದವರಿಗೆ ಅವರ ಬಾಡಿ ಆಗಿರ್ಬೋದು, ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲವೂ ಕೂಡ ಅಷ್ಟೇ. ಯಾಕಂದರೆ ಅಷ್ಟು ಸುಲಭ ಅಲ್ಲ 3 ಶೇಡ್ನ ಪಾತ್ರ ಮಾಡೋದಕ್ಕೆ, ಅಷ್ಟೊಂದು ಪೇಷನ್ಸ್ ಇಟ್ಕೊಂಡು ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಸಿನಿಮಾನ ಕಟ್ಟಿಕೊಡುವಂಥ ಪ್ರಯತ್ನ ಇಲ್ಲಾಗಿದೆ ಅಂತ ಹೇಳೋದು. ಇನ್ನು ನಿರ್ದೇಶಕರ ಬಗ್ಗೆ ಹೇಳಲೇಬೇಕು. ಒಬ್ಬ ಲೇಡಿ ನಿರ್ದೇಶಕಿ ಒಬ್ಬ ಸಕ್ಸಸ್ಫುಲ್ ಹೀರೋನ ಇಟ್ಕೊಂಡು ಹೇಗೆ ಸಿನಿಮಾನ ಕಟ್ಕೊಡಬಲ್ಲರು ಅಂತೇಳಿ ಪ್ರಶ್ನೆಗಳಿತ್ತು. ಸಾಕು, ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಅವರು 100 ಮಾರ್ಕ್ಸು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಅಂತಲೇ ಯಶ್ ಅವ್ರನ್ನ ಕರಿಬೋದು. ಸೊ ಉಳಿದಂತೆ ಒಂದಷ್ಟು ಪಾತ್ರಗಳು ಏನು ನಾವು ತೆರೆ ಮೇಲೆ ಕಾಣ್ತೀವಿ ಆ ಟ್ರೈಲರ್ನಲ್ಲಿ, ನಿಜಕ್ಕೂ ಸಿನಿಮಾದಲ್ಲಿ ಅವೆಲ್ಲ ಪಾತ್ರಗಳು ಹೆಗಲ ಮೇಲೆ ಹೊತ್ಕೊಂಡು ಹೋಗಿವೆ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಕಡೆಗೆ ಇಲ್ಲಿ ಯಶ್ ಅವ್ರು ನೋಡಿದ ತಕ್ಷಣ ಅವನು ಲವರ್ ಬಾಯ್ ಆಗ್ತಾನೆ, ಒಂದು ಕಡೆ ಪ್ಲೇ ಬಾಯ್ ಆಗ್ತಾನೆ. ಇವೆಲ್ಲ ಒಂದಷ್ಟು ಪ್ರಶ್ನೆಗಳು ನಿಮಗೆ ಕಾಡ್ಬೋದು. ನಮಗೂ ಅದೇ ಕಾಡಿದ ನಿಜ. ಇನ್ನೇನು 26ಕ್ಕೆ ರಿಲೀಸ್ ಆಗುತ್ತೆ. ಇನ್ನು ಕೇವಲ ಒಂದು 2-3 ವಾರ ಕಳೆದ್ರೆ ಸಿನಿಮಾ ಕಣ್ಮುಂದೆ ಬರುತ್ತೆ. ಸಿನಿಮಾದ ಡ್ಯೂರೇಷನ್ ತುಂಬ ದೊಡ್ಡದಿದೆ ಅಂತ ಕೇಳ್ಪಟ್ವಿ. ಆದರೂ ಒಂದಂತೂ ನಿಜ, ಈ ಸಿನಿಮಾದ ಟ್ರೈಲರ್ ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ರೀಸೆಂಟಾಗಿ ಬಂದಂಥ ಅನಿಮಲ್ ಸಿನಿಮಾದ ನೆನಪಾಗುತ್ತೆ. ಅನಿಮಲ್ ಸಿನಿಮಾ ಕೂಡ ಹೀಗೇನೆ ತುಂಬ ರಕ್ತ ಸಿಕ್ತ ಎಲ್ಲ ಇತ್ತು, ಡ್ಯೂರೇಷನ್ ಕೂಡ ದೊಡ್ಡದಿತ್ತು. ಸೊ ಆ ಸಿನಿಮಾನ ಮರೆಸುತ್ತಾ ಅನ್ನೋ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆ ಕನ್ನಡದ ಟಾಕ್ಸಿಕ್ ಈಗ ಗ್ಲೋಬಲ್ ಲೆವೆಲಲ್ಲಿ ಸೌಂಡ್ ಮಾಡ್ತಾ ಇದೆ. ಸೊ ಟ್ರೈಲರ್ ಮಸ್ತ್ ಆಗಿದೆ, ಟ್ರೈಲರ್ ಮಜಬೂತ ಆಗಿದೆ. ಟ್ರೈಲರ್ ನೋಡಿದವರು ಸಿನಿಮಾ ನೋಡಲೇಬೇಕಂತಂದ ಅನಿಸುತ್ತೆ. ಸೊ ಆರಂಭದಲ್ಲಿ ಒಂದಷ್ಟು ಹಸಿ ಬಿಸಿ ದೃಶ್ಯಗಳನ್ನು ನೋಡಿದಂಥ ಜನರಿಗೆ ಇಲ್ಲ, ಈ ಟ್ರೈಲರ್ ನೋಡಿದವ್ರಿಗೆ ಇಲ್ಲೇನೋ ಹೊಸದಿದೆ, ಇಲ್ಲೇನೋ ವಿಶೇಷ ಇದೆ, ಒಂದಷ್ಟು ಸಂದೇಶ ಇದೆ, ಒಂದಷ್ಟು ಭಾವನಾತ್ಮಕ ಸನ್ನಿವೇಶಗಳಿವೆ, ಇದೊಂದು ಬೇರೆ ಥರದ ಜರ್ನಿ ಅಂತ ಅನ್ಸೋದು ಸುಳ್ಳಲ್ಲ.